ಚೇತನ್ ಅಂತ ಬೆಂಗಳೂರು ಆಟೋ ಸೇನೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು. ಇವತ್ತೇನು ರಾಜನಕುಂಟೆ ಭಾಗದಲ್ಲಿ ಚಂದ್ರಣ್ಣ ಮತ್ತು ಮುನ್ರಾಜಣ್ಣವರು ಇವತ್ತು ಒಂದು ಆಫೀಸ್ನ ಓಪನ್ ಮಾಡಿದ್ದಾರೆ. ಏನು ಅಂದರೆ ಬೆಂಗಳೂರಲ್ಲಿ ಎಷ್ಟೋ ಸಂಘಟನೆಗಳು ಈಗ ಆಗಲೇ ಬೆಂಗಳೂರಲ್ಲಿ ರಾರಾಜಿಸ್ತಾ ಇದ್ದಾವೆ. ಆದರೆ ಬೆಂಗಳೂರು ಆಟೋ ಸೇನೆ ಅನ್ನೋದು ಅವತ್ತಿಂದನೂ ಇವತ್ತರೆಗೂ ಸಹ ನಾನು ಸಹ ಆಟೋ ಚಾಲಕನಾಗಿದ್ದು ಇವತ್ತು ಇನ್ನೊಬ್ಬರು ಆಟೋ ಚಾಲಕರಿಗೆ ಸಹಾಯ ಮಾಡೋವಂಥ ನಿಟ್ಟಿನಲ್ಲಿ ಒಂದು ಸಂಘಟನೆನ ಮುಂದುವರ್ಸ್ಕೊಂಡು ಬರ್ತಾಯಿದ್ರಿ. ಇವತ್ತು ತುಂಬ ಕರ್ನಾಟಕದಾದ್ಯಂತ ರಾಜ್ಯಾದ್ಯಂತ ಹೆಸರು ಮಾಡ್ತಾಯಿದೆ. ಈ ಸಂಘಟನೆಗೆ ನಮ್ಮ ರಾಜನಕುಂಟೆಯ ವಾರ್ಡ್ನ ಮತ್ತು ಘಟಕದ ಪದಾಧಿಕಾರಿಗಳು ಇನ್ನೂ ಹೆಚ್ಚಿನ ಶಕ್ತಿ ಕೊಡೋ ಮುಖಾಂತರ ಈ ಭಾಗದಲ್ಲಿ ಬೆಂಗಳೂರು ಆಟೋ ಸೇನೆಯ ಕಚೇರಿಯನ್ನು ಉದ್ಘಾಟನೆ ಮಾಡಿದ್ದಾರೆ. ಯಾವುದೇ ಚಾಲಕರಿಗಾಗಲಿ ಯಾವುದೇ ರೀತಿಯ ತೊಂದರೆ, ಯಾಕೆಂದರೆ ಚಾಲಕರಿಗೆ ಎಷ್ಟೋ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದಾರೆ. ಬೈಕ್ ಟ್ಯಾಕ್ಸ್ ಇರ್ಬೋದು, ಫೈನಾನ್ಸ್ ಇರ್ಬೋದು, ಸೀಸಿಂಗ್ ಇರ್ಬೋದು, ಮತ್ತು ಪರ್ಮಿಟ್ಗಳ ವಿಚಾರ ಇರ್ಬೋದು, ರೋಡಲ್ಲಿ ಟ್ರಾಫಿಕ್ನ ಸಮಸ್ಯೆಗಳಿರ್ಬೋದು, ಇದೆಲ್ಲ ತುಂಬ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದಾರೆ. ಆದರೆ ಕೆಲವೊಂದು ಕಾನೂನಿನ ತೊಡಕುಗಳಿದೆ, ಅದನ್ನು ನಿವಾರಿಸೋದಕ್ಕೋಸ್ಕರ ಒಂದು ಸಂಘಟನೆಯಲ್ಲಿ ಪ್ರತಿಯೊಬ್ಬರು ಸೇರಬೇಕು ಅನ್ನೋ ಮುಖಾಂತರ ಈ ಒಂದು ಕಚೇರಿನ ಉದ್ಘಾಟನೆ ಮಾಡಿದರೆ ಇವ್ರಿಗೆ ಶುಭವಾಗಲಿ ಅಂತ ಕೋರ್ತಾ, ಮತ್ತು ಮುನ್ರಾಜಣ್ಣವ್ರದ್ದು ಇವತ್ತು ಬರ್ತಡೇ ಇರೋದ್ರಿಂದ ಅವ್ರಿಗೂ ಸಹ ಹುಟ್ಟುಹಬ್ಬದ ಶುಭಾಶಯಗಳನ್ನ ಕೋರ್ತಾ ಇದ್ದೀರಿ. ಧನ್ಯವಾದಗಳು ಸರ್. ಈಗಾಗಲೇ ನಮ್ಮ ಗ್ರೂಪಲ್ಲಿ ಸುಮಾರು 4,000 ಜನಸಂಖ್ಯೆ ಇದೆ. ಈಗ ಹೊಸದಾಗಿ ಸೇರ್ಪಡೆಯಾಗೋಂಥವ್ರು ಬೆಂಗಳೂರು ಆಟೋ ಸೇನೆಯ ಕಾಂಟ್ಯಾಕ್ಟ್ ನಂಬರ್ ಇಲ್ಲೇ ಇರುತ್ತೆ. ಕಾಂಟ್ಯಾಕ್ಟ್ ನಂಬರ್ನ ನೀವು ಕಾಂಟ್ಯಾಕ್ಟ್ ಮಾಡ್ಕೊಂಡು ನಿಮ್ಮ DL ಮತ್ತು ಆಧಾರ್ ಕಾರ್ಡು ಮತ್ತು ಅದಕ್ಕಾಗಂಥ ಶುಲ್ಕನ ಕಟ್ಟಿದ್ರೆ ಖಂಡಿತವಾಗಿ ನಿಮಗೆ ಒಂದು ID ಕಾರ್ಡು ಮತ್ತು ಸಂಘಟನೆಯ ಸ್ಟಿಕ್ಕರ್ಗಳನ್ನ ಸಹ ಕೊಡೋಂಥ ಕೆಲಸ ಮಾಡ್ತೀರಿ. ನಿಮ್ಗೆ ಇಡೀ ಬೆಂಗಳೂರಲ್ಲಿ ಎಲ್ಲೇ ಏನೇ ತೊಂದರೆ ಆದರೂ ಸಹ ಚಾಲಕರೇ ಬಂದು ನಿಲ್ಲಬೇಕು ಅನ್ನೋ ಒಂದು ದೃಷ್ಟಿಯಿಂದ ಮಾಡಿರೋಂಥ ಸಂಘಟನೆ. ನಿಮ್ಗೆ ಎಲ್ಲೇ ಏನೇ ತೊಂದರೆ ಆದರೂ ಸಹ ಜೊತೆಗೆ ಬಂದು ನಾವು ನಿಲ್ತೀರಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಮಸ್ತೆ, ನಾನು ಮಹಿಳಾ ರಾಜ್ಯಾಧ್ಯಕ್ಷ ಸುಮಾ, ಬೆಂಗಳೂರು ಆಟೋ ಸೇನೆಯಿಂದ. ಏನು ಚಾಲಕರಿಗೋಸ್ಕರ ಬೆಂಗಳೂರು ಆಟೋ ಸೇನೆ ಏನು 2 ವರ್ಷದಿಂದ ಓಪನ್ ಮಾಡಿದ್ದೀವೋ ಪ್ರತಿಯೊಬ್ಬರು ಚಾಲಕರು ಹುಡುಗ ಸಹಾಯ ಆಗ್ತಾಯಿದೆ. ಒಂದು ಆಟೋ ರಿಪೇರಿ ಆಗಲಿ, ಇನ್ನೊಂದಾಗಲಿ, ಮತ್ತು ಚಾಲಕರಿಗೆ ಸರ್ಕಾರದಿಂದ ಯಾವುದೇ ಸವಲತ್ತು ಬರ್ತಾಯಿದ್ದು ಚಾಲಕರಿಗೆ ಮುಟ್ಟುತ್ತಿರಲಿಲ್ಲ. ಆದರೆ ಬೆಂಗಳೂರು ಆಟೋ ಸೇನೆ ಚಾಲಕರಿಗೆ ಮುಟ್ಟೋ ಥರ ಮಾಡಿದೆ. ಪರ್ಮಿಟ್ ಆಗಲಿ, ಇನ್ನೊಂದಾಗಲಿ, ಪ್ರತಿಯೊಂದಕ್ಕೂ ಚಾಲಕರಿಗೆ ಮುಟ್ಟೋ ಥರ ಮಾಡಿದ್ದೀವಿ. ಆಮೇಲೆ ಹೆಣ್ಮಕ್ಳು ಕೂಡ ಇದರಲ್ಲಿ 50 ಜನ ನಮ್ಮ ಬೆಂಗಳೂರು ಆಟೋ ಸೇನೆ ಹೆಣ್ಮಕ್ಳು ಇದ್ದಾರೆ. ಹೆಣ್ಮಕ್ಳುಗಳಿಗೂ ತುಂಬ ಸೇಫ್ಟಿ ಇದೆ. ನೈಟ್ ಹೊತ್ತು ಆಟೋ ಓಡಿಸ್ತಾರೆ, 1 ಗಂಟೆ 2 ಗಂಟೆ ತನಕ ಆಟೋ ಓಡಿಸ್ತಾರೆ. ಎಲ್ಲ ನಮ್ಮ ಅಣ್ಣ ತಮ್ಮದಿರು ಎಷ್ಟೊತ್ತೇ ಆಗಲಿ ಗಾಡಿ ರಿಪೇರಿ ಅಂತ ಬಂದರೂ ಏನೇ ಬಂದರೂ ಸಪೋರ್ಟಾಗಿ ನಿಲ್ತಾರೆ. ತುಂಬ ಹೆಣ್ಮಕ್ಳುಗಳು ಮುಂದೆ ಬರಬೇಕು ಅನ್ನೋದಕ್ಕೋಸ್ಕರ ಬೆಂಗಳೂರು ಆಟೋ ಸೇನೆಯಲ್ಲಿ ಮೊದಲ ಬಾರಿಗೆ ಬೆಂಗಳೂರು ಆಟೋ ಸೇನೆಯಲ್ಲಿ ಹೆಣ್ಮಕ್ಳಿಗೆ ಸಹಾಯವಾಗಿ ಬೆನ್ನೆಲುಬಾಗಿ ನಿಂತಿದ್ದಾರೆ ಬೆಂಗಳೂರು ಆಟೋ ಸೇನೆಯವರು. ಮತ್ತು DL ಪ್ರೈವೇಟಲ್ಲಿ ಮಾಡಿಸ್ಕೊತೀವಿ ಅಂದರೆ 3,000 ರೂಪಾಯಿ ಆಗುತ್ತೆ. ಬೆಂಗಳೂರು ಆಟೋ ಸೇನೆ ಕಡೆಯಿಂದ ಬೇರೆ ಸರ್ಕಾರದ ಸೌಲಭ್ಯದಿಂದ ಏನು 1,000 ರೂಪಾಯಿ ಇದೆ, ಆ ಅಮೌಂಟಿಗೆ ಮಾತ್ರನೇ DLನ ನಾವು ಮಾಡಿಸ್ಕೊತಾ ಇದ್ದೀವಿ. ಪ್ರತಿಯೊಬ್ಬರು DL ಇಲ್ಲದೆ ಇರೋದು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಬೇರೆ ಆಧಾರ್ ಕಾರ್ಡು 2 ಫೋಟೋ ಮಾತ್ರ ಕೊಟ್ಟರೆ DL ಆಗುತ್ತೆ. ಅದು ಆಟೋಗೆ ಮಾತ್ರನೇ. ಕಾರ್ ಓಡಿಸೋರಿಗೆ ಮಾತ್ರ DL ಅಂತ ಇತ್ತು. ಇವಾಗ ಆಟೋ ಟ್ರಯಲ್ ಕೊಟ್ರೆ DL ಕೊಡ್ತೀವಿ ಅಂತ ಮಾಡಿಸ್ಕೊಟ್ಟಿದ್ವಿ. ಅದು ಗೌರ್ಮೆಂಟಲ್ಲಿ ನಾವು RTO ಆಫೀಸ್ಗೆ ಹೋಗ್ಬಿಟ್ಟು ಲೆಟ್ರೇಟ್ ಕೊಟ್ಬಿಟ್ಟು ನಾವು ಪರ್ಮಿಷನ್ ಲೆಟ್ರ್ ಮೇಲೆ ಮಾಡ್ತಾಯಿದ್ದೀವಿ DL. ಮುನ್ರಾಜು ಅಂತ ರಾಜನಕುಂಟೆ ಘಟಕ ಉಪಾಧ್ಯಕ್ಷನಾಗಿದ್ದೀನಿ. ಇವತ್ತು ರಾಜನಕುಂಟೆಯಲ್ಲಿ ಒಂದು ಬೆಂಗಳೂರು ಆಟೋ ಸೇನೆಯ ಘಟಕವನ್ನು ಕಚೇರಿ ಅಂದರೆ ಒಂದು ಆಫೀಸನ್ನು ಓಪನ್ ಮಾಡಿದ್ದೀವಿ. ಅದಕ್ಕೆ ಸವಲತ್ತುಗಳನ್ನು ಏನೇನು ಅಂದರೆ ನಮ್ಮ ಸೈನಿಕರಿಗೆ ಕೆಲವೊಂದು ಸಮಸ್ಯೆಗಳು ಸಾವಿರಾರು ಇದ್ದಾವೆ. ಇವತ್ತು ಬೆಳಗ್ಗೆಯಿಂದ ರಾತ್ರಿ ತನಕ ಆಟೋ ಓಡಿಸಿದ್ರು ಯಾರೂ 500 ರೂಪಾಯಿ ಸಂಪಾದನೆ ಮಾಡೋದು ಕಷ್ಟ ಇದೆ. ಕೆಲವು ರಾಬಿಡು ಮತ್ತೊಂದು ಕ್ಯಾಬ್ಗಳು ಎಲ್ಲ ಅದು ಇದು ಮಾಡ್ಕೊಂಡು ಏನೇನೋ ಬೇರೆ ಇವೆಲ್ಲ ಬಂದು ಸಮಸ್ಯೆ ಆಗ್ತಾಯಿದೆ. ಅದಕ್ಕಾಗಿ ನಾವೇನೇನು ಅಂದರೆ ಈಗ ಆಮೇಲೆ ಆಟೋಗಳು ಡಾಕ್ಯುಮೆಂಟ್ಸು ಏನಾದ್ರು ಲ್ಯಾಪ್ಸ್ ಆಯಿತು, ದಳ್ಳಾಳಿಗಳ ಮುಖಾಂತರ ಹೋಗೋ ಬದಲು ನಾವು ಬೆಂಗಳೂರು ಆಟೋ ಸೇನೆಯಲ್ಲಿ ಅದರ ಏನೇನು ಇರುತ್ತೋ ಅದನ್ನೆಲ್ಲ ತಿಳ್ಕೊಂಡು, ಅಂದರೆ ಒಳ್ಳೊಳ್ಳೆ ನಂಬರ್ಗಳು ನಾವು ಕೊಡ್ತೀವಿ, ಯಾರು ಇಂತಿಂತವರೇ ಮಾಡ್ತಾರೆ ಅಂತ ಅವ್ರ ಹತ್ರ ಎಲ್ಲ ಹೋಗಿ ಡೈರೆಕ್ಟಾಗಿ ನೀವೇ ಮಾಡಿಸ್ಕೊಳೋಂಥ ಕೆಲಸ ಮಾಡಬೇಕು. ಆಮೇಲೆ ನಮ್ಮ ಯಾರು ಆಟೋ ಚಾಲಕರಿದ್ದಾರೆ ಮಕ್ಕಳಿಗೆ ಓದಿಸೋಕ್ಕೆ ತುಂಬ ತೊಂದರೆ ಆಗ್ತಾಯಿದೆ. ಗೌರ್ಮೆಂಟ್ ಸವಲತ್ತುಗಳು ತುಂಬ ಕಮ್ಮಿ ಇದೆ. ನಮ್ಮ ಸಂಘಟನೆಗಳಿದ್ದಾವೆ, ಅಂಬೇಡ್ಕರ್ ಸಂಘಟನೆಗಳು, ಅದು ಇದು ಬೇರೆ ಏನೇನೋ ಸಂಘಟನೆಗಳಿವೆ. ಅದರಿಂದ ನಾವು ತರಿಸ್ಕೊಡುವಂಥ ಕೆಲಸ ಮಾಡ್ತೀವಿ. ಆಮೇಲೆ ಏನಾದರೂ ಆಕ್ಸಿಡೆಂಟ್ ಬೆನಿಫಿಟ್ ಮತ್ತೊಂದು ಏನಾದರೂ ಆದರೆ ಅದಕ್ಕೆ ನಮ್ಮ ರಾಜ್ಯಾಧ್ಯಕ್ಷರು ಇರ್ತಾರೆ, ನಮ್ಮ ಯಾರು ರಾಜ್ಯ ನಾಯಕರುಗಳು ಯಾರ್ಯಾರು ಇದ್ದಾರೋ ಅವ್ರನ್ನೆಲ್ಲ ನಮ್ಮ ಹತ್ರ ಬಂದು ಇಲ್ಲಿ ಏನೇನು ನಮ್ಮ ಸುತ್ತಮುತ್ತ ಭಾಗದವರು ನಮ್ಮ ಹತ್ರಕ್ಕೆ ಬಂದರೆ ನಮ್ಮ ರಾಜ್ಯ ನಾಯಕರುಗಳ ಹತ್ರ ನಾವು ಮಾತಾಡಿ ಅದು ನಿಮ್ಗೆ ಏನೇನು ಪರಿಹಾರ ಸಿಗಬೇಕೋ ಅಂಥ ಕೆಲಸವನ್ನು ಮಾಡ್ಕೊಡೋಂಥ ಕೆಲಸ ಮಾಡ್ತೀನಿ. ಮುಂದೆ ಇನ್ನೂ ತಿಳ್ಕೊಂಡು ಅದ್ರ ತುಂಬ ಫಾಲೋ ಮಾಡಿಕೊಂಡು ಹೋಗ್ತೀನಿ. ಎಲ್ಲ ಸಂವಿಧಾನದ ಚೌಕಟ್ಟಲ್ಲಿದ್ದರೆ ಅದನ್ನು ನಾವು ಪರಿಪಾಲನೆ ಮಾಡ್ತೀವಿ.